ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿ ತಾರತಮ್ಯ ತಡೆಗಟ್ಟೋದಕ್ಕೆ ಯುಜಿಸಿ ಹೊಸ ನಿಯಮಾವಳಿ ಜಾರಿಗೆ ಮುಂದಾಗಿತ್ತು. ಆದರೆ ಈ ನಿಯಮಗಳಿಗೆ ಅಸಮಾಧಾನ ವ್ಯಕ್ತಪಡಿಸಿರುವ ಸುಪ್ರೀಂ ಕೋರ್ಟ್ ತಾರತಮ್ಯ ತಡೆಯೋದಕ್ಕೆ ಜಾರಿ ಮಾಡ್ತಾ ಇರೋ ಈ ನಿಯಮಗಳಿಂದಾನೇ ಸಮಾಜದಲ್ಲಿ ಒಡಕು ಮೂಡ್ತಾ ಇದೆ ಅಂದಿದೆ. ನಿಯಮಾವಳಿ ಜಾರಿಗೆ ತಡೆ ನೀಡಿದೆ. ತಾರತಮ್ಯ ತಡೆಯುವ ನಿಯಮದಿಂದಲೇ ಸಮಾಜದಲ್ಲಿ ಒಡಕು. ಯುಜಿಸಿ ಹೊಸ ನಿಯಮಾವಳಿಗೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ. ಯುಜಿಸಿ ಜೊತೆಗೆ ಕೇಂದ್ರ ಸರ್ಕಾರಕ್ಕೂ ಸುಪ್ರೀಂ ಕೋರ್ಟ್ ನೋಟಿಸ್. ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ಜಾತಿ ತಾರತಮ್ಯ ಹೋಗಲಾಡಿಸಲು ಶೈಕ್ಷಣಿಕ ಸ್ಥಳಗಳಲ್ಲಿ ಸಮಾನತೆ ಕಾಪಾಡಲು ಯುಜಿಸಿ ಇದೇ ತಿಂಗಳು ಹೊಸ ನಿಯಮವನ್ನ ಪರಿಚಯಿಸಿದೆ. ಕಳೆದ 13 ವರ್ಷಗಳಿಂದ ಜಾರಿಯಲ್ಲಿದ್ದ 2012ರ ಯುಜಿಸಿ ನಿಯಮಗಳನ್ನ ಬದಲಿಸಿ 2026ರಲ್ಲಿ ಹೊಸ ನಿಯಮ ಪರಿಚಯಿಸಿತ್ತು. ಆದರೆ ಇದು ದೇಶಾದ್ಯಂತ ಮೇಲ್ವರ್ಗಗಳ ಸಮುದಾಯದಿಂದ ತೀವ್ರ ವಿರೋಧಕ್ಕೆ ಕಾರಣವಾಗಿತ್ತು. ಸುಪ್ರೀಂ ಕೋರ್ಟ್ಗೆ ನಿಯಮಾವಳಿ ಪ್ರಶ್ನಿಸಿ ಹಲವು ಅರ್ಜಿಗಳು ಸಲ್ಲಿಕೆಯಾಗಿದ್ವು. ಈ ಅರ್ಜಿಗಳ ವಿಚಾರಣೆ ನಡೆಸಿದ್ದ ಸುಪ್ರೀಂ ಕೋರ್ಟ್ ಸಿಜೆಐ ನೇತೃತ್ವದ ದ್ವಿಸದಸ್ಯ ಪೀಠ ಯುಜಿಸಿ ಹೊಸ ನಿಯಮಗಳಿಗೆ ತಡೆಯಾಜ್ಞೆ ನೀಡಿದೆ. ತಾರತಮ್ಯ ಹೋಗಲಾಡಿಸಬೇಕು ಅಂತ ಜಾರಿಗೊಳಿಸ್ತಿರೋ ನಿಯಮದಿಂದಲೇ ಸಮಾಜದಲ್ಲಿ ಒಡಕು ಮೂಡುತ್ತೆ ಅಂತ ಅಭಿಪ್ರಾಯಪಟ್ಟಿದೆ. ಈ ದೇಶದಲ್ಲಿ 75 ವರ್ಷಗಳಲ್ಲಿ ನಾವೇನು ಸಾಧಿಸಿದ್ದೇವೋ ಅದು ಜಾತಿರಹಿತ ಸಮಾಜ ಸೃಷ್ಟಿಸುವ ಗುರಿಯಾಗಿದೆ. ನಾವೇನಾದ್ರೂ ಹಿಂದಿರುಗಿ ಹೋಗುವ ನೀತಿ ಜಾರಿಗೊಳಿಸುತ್ತಿದ್ದೀವಾ? ಜಾತಿ ಆಧಾರಿತ ತಾರತಮ್ಯ ಹೋಗಲಾಡಿಸಲು ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರಲ್ಲಿ ಅನುಮಾನವಿಲ್ಲ. ಆದ್ರೆ ಈ ನಿಯಮಾವಳಿಗಳು ಬಳಸಿರುವ ಭಾಷೆ ಮೇಲ್ನೋಟಕ್ಕೆ ಸಂಪೂರ್ಣ ಅಸ್ಪಷ್ಟವಾಗಿದೆ. ಇದರಲ್ಲಿರುವ ವಿನಾಯಿತಿಗಳು ದುರುಪಯೋಗಕ್ಕೆ ಸಮರ್ಥವಾಗಿವೆ. ಈ ಭಾಷೆಯನ್ನು ಮಾರ್ಪಾಡು ಮಾಡಬೇಕಿದೆ, ಮರು ವಿನ್ಯಾಸಗೊಳಿಸಬೇಕಿದೆ. ಮುಕ್ತ ಮತ್ತು ಸಮಾನತೆಯ ವಾತಾವರಣವನ್ನ ವಿಶ್ವವಿದ್ಯಾಲಯಗಳಲ್ಲಿ ಸೃಷ್ಟಿಸಬೇಕೆಂದ್ರೆ ಈ ನಿಯಮಾವಳಿಗಳಲ್ಲಿರುವ 4 ರಿಂದ 5 ವಿಷಯಗಳನ್ನ ಗಂಭೀರವಾಗಿ ಪರಿಗಣಿಸಬೇಕಿದೆ. ಅವುಗಳನ್ನು ನಾವು ಪರಿಗಣಿಸದೇ ಇದ್ರೆ ಈ ನಿಯಮಾವಳಿಗಳು ಸಮಾಜದಲ್ಲಿ ಒಡಕು ಉಂಟು ಮಾಡುವ ಬಹಳ ದೂರಗಾಮಿ ಪರಿಣಾಮಗಳನ್ನ ಸೃಷ್ಟಿ ಮಾಡುತ್ತೆ. ದೇಶದ ಮೇಲೆ ಅಪಾಯಕಾರಿ ಪ್ರಭಾವ ಬೀರಲಿದೆ. ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ. ಇಷ್ಟೇ ಅಲ್ಲ, ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ಪ್ರಸ್ತಾಪದ ಬಗ್ಗೆಯೂ ಸಿಜೆಐ ಅಸಮಾಧಾನ ವ್ಯಕ್ತಪಡಿಸಿದೆ. ಹಾಸ್ಟೆಲ್ಗಳಲ್ಲಿ ಎಲ್ಲ ಸಮುದಾಯಗಳ ವಿದ್ಯಾರ್ಥಿಗಳು ಒಟ್ಟಾಗಿರ್ತಾರೆ. ಹಲವು ಅಂತರ್ಜಾತೀಯ ವಿವಾಹಗಳು ಕೂಡ ಆಗಿವೆ. ವಿಶ್ವವಿದ್ಯಾಲಯಗಳಲ್ಲಿ ಎಲ್ಲ ಭಾಗಗಳ ಮತ್ತು ಎಲ್ಲ ಜಾತಿಗಳ ವಿದ್ಯಾರ್ಥಿಗಳಿಗೆ ಸಮಾನ ಹಕ್ಕುಗಳನ್ನು ನೀಡುವ ಮೂಲಕ ಬಾಂಧವ್ಯದಿಂದ ಬದುಕುವಂತೆ ಮಾಡಬೇಕು. ಜಾತಿರಹಿತ ಸಮಾಜದತ್ತ ಸಾಗಬೇಕು. ನಾವು ಹಿಮ್ಮುಖವಾಗಿ ಸಾಗಲು ಆಗಲ್ಲ. ಯಾವುದೇ ಭೇದ ಭಾವ ಮಾಡಬಾರದು. ಸೂರ್ಯಕಾಂತ್, ಸುಪ್ರೀಂ ಕೋರ್ಟ್, ಸಿಜೆಐ. ಹೀಗೆ ಅಭಿಪ್ರಾಯಪಟ್ಟ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ ಕೇಂದ್ರ ಸರ್ಕಾರ ಮತ್ತು ಯುಜಿಸಿಗೆ ನೋಟಿಸ್ ಜಾರಿಗೊಳಿಸಿದೆ. ಮಾರ್ಚ್ 19ರ ಒಳಗೆ ಉತ್ತರಿಸುವಂತೆ ಸೂಚನೆ ನೀಡಿದೆ. ಹಾಗಾದ್ರೆ ಮೇಲ್ವರ್ಗದ ವಿರೋಧಕ್ಕೆ ಕಾರಣವಾಗಿರೋ ಯುಜಿಸಿ ನಿಯಮಗಳೇನು? ಹೊಸ ರೆಗ್ಯುಲೇಷನ್ನಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಯುಜಿಸಿ ಹೊಸ ನಿಯಮದ ಪ್ರಕಾರ ಪ್ರತಿಯೊಂದು ಶಿಕ್ಷಣ ಸಂಸ್ಥೆಯಲ್ಲೂ ಸಮಾನತೆ ಸಮಿತಿಯನ್ನ ಸ್ಥಾಪಿಸಬೇಕು. ಈ ಸಮಿತಿಯಲ್ಲಿ ಎಸ್ಸಿ, ಎಸ್ಟಿ, ಒಬಿಸಿ ಸಮುದಾಯಗಳ ಪ್ರತಿನಿಧಿ ಇರಬೇಕು. ಮಹಿಳಾ ಪ್ರತಿನಿಧಿ ಮತ್ತು ವಿಶೇಷ ಚೇತನರು ಒಬ್ಬರು ಇರಬೇಕು. ಆಡಳಿತ ಮಂಡಳಿ ಸಿಬ್ಬಂದಿ, ಉಪನ್ಯಾಸಕರು ಸಮಿತಿಯಲ್ಲಿರಬೇಕು. ಯಾವುದೇ ಜಾತಿ ತಾರತಮ್ಯದ ದೂರುಗಳನ್ನ ಈ ಸಮಿತಿಯೇ ಪರಿಶೀಲಿಸಬೇಕು. ಜಾತಿ ಆಧಾರಿತ ತಾರತಮ್ಯ ದೂರು ನೀಡಲು 24 ಗಂಟೆ ಹೆಲ್ಪ್ಲೈನ್ ಸ್ಥಾಪಿಸಬೇಕು. ಸಮಿತಿ ಮುಂದೆ ಬಂದ ದೂರನ್ನ 24 ಗಂಟೆಗಳ ಒಳಗಾಗಿ ಪರಿಶೀಲಿಸಬೇಕು. 15 ದಿನಗಳ ಒಳಗೆ ಆಯಾ ದೂರಿನ ಬಗ್ಗೆ ಸಂಸ್ಥೆಯ ಮುಖ್ಯಸ್ಥರಿಗೆ ಸಮಿತಿ ವರದಿ ನೀಡಬೇಕು. ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ವರದಿ ತಲುಪಿದ 7 ದಿನದಲ್ಲಿ ಕ್ರಮ ವಹಿಸಬೇಕು. ಯುಜಿಸಿ ನಿಯಮಾವಳಿಗಳ ಪ್ರಕಾರ ಇಲ್ಲಿವರೆಗೂ ಎಲ್ಲವೂ ಸರಿ. ಆದರೆ ಇದರ ನಂತರದ ಭಾಗವೇ ವಿರೋಧಕ್ಕೆ ಕಾರಣವಾಗಿದೆ. ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳನ್ನ ಆತಂಕಕ್ಕೆ ಈಡು ಮಾಡಿದೆ. ಸಮಾನತೆ ಸಮಿತಿಯಲ್ಲಿ ಸಾಮಾನ್ಯ ವರ್ಗದವರಿಗೆ ಅವಕಾಶವೇ ಇಲ್ಲ. ಹೀಗಾಗಿ ವೈಯಕ್ತಿಕ ದ್ವೇಷಕ್ಕೆ ಸುಳ್ಳು ಜಾತಿ ನಿಂದನೆ ಕೇಸ್ ದಾಖಲಿಸಬಹುದು ಅನ್ನೋ ಆತಂಕ ವಿದ್ಯಾರ್ಥಿ ಸಮೂಹದಲ್ಲಿ ಬಂದಿದೆ. ಆರೋಪ ಬಂದ ವಿದ್ಯಾರ್ಥಿ ವಿರುದ್ಧ ಯಾವ ಕ್ರಮ ಕೈಗೊಳ್ತಾರೆಂಬ ಆತಂಕ. ನಿಯಮಗಳ ದುರ್ಬಳಕೆಯಾದ್ರೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ. ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ ರಕ್ಷಣೆ ಇಲ್ಲ ಎಂಬ ಅಭಿಪ್ರಾಯವಿದೆ.
ಇದಿಷ್ಟೇ ಅಲ್ಲ, ಸಮಿತಿ ವರದಿ ಬಗ್ಗೆ ನಿಗದಿತ 7 ದಿನಗಳಲ್ಲಿ ಕ್ರಮ ಕೈಗೊಳ್ಳದೇ ಇದ್ರೆ ಆಯಾ ಶಿಕ್ಷಣ ಸಂಸ್ಥೆಗೂ ಕಾನೂನು ತೊಡಕು ಎದುರಾಗಲಿದೆ. ಶಿಕ್ಷಣ ಸಂಸ್ಥೆಗೆ ಯುಜಿಸಿ ನೀಡುವ ಅನುದಾನಕ್ಕೆ ಕತ್ತರಿ ಬೀಳಲಿದೆ. ವಿದ್ಯಾರ್ಥಿಗಳಿಗೆ ಪದವಿ ನೀಡುವ ಅಧಿಕಾರ ಮೊಟಕಾಗಲಿದೆ. ಶಿಕ್ಷಣ ಸಂಸ್ಥೆಯನ್ನೇ ಯುಜಿಸಿ ಮಾನ್ಯತೆ ಪಟ್ಟಿಯಿಂದ ಕೈಬಿಡಲಾಗುತ್ತೆ. ಹೀಗಾಗಿ ಶಿಕ್ಷಣ ಸಂಸ್ಥೆಗಳಿಗೂ ಇದೇ ಆತಂಕ ಶುರುವಾಗಿದೆ. ರೋಹಿತ್ ವೇಮುಲ, ಪಾಯಲ್ ತದ್ವಿಯಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳ ಆತ್ಮಹತ್ಯೆ ಬಳಿಕ ಯುಜಿಸಿ ಈ ಹೊಸ ನಿಯಮ ರೂಪಿಸಿದೆ. ಆದರೆ ಈ ನಿಯಮಗಳಿಗೆ ಈಗ ತಡೆ ನೀಡಲಾಗಿದ್ದು, ಕೇಂದ್ರ ಸರ್ಕಾರ ಮತ್ತು ಯುಜಿಸಿ ಮಾರ್ಚ್ 19ರಂದು ತಮ್ಮ ವಾದದಲ್ಲಿ ಏನ್ ಹೇಳುತ್ತೆ ಅನ್ನೋ ಕುತೂಹಲ ಕೆರಳಿಸಿದೆ. ಮಹೇಶ್ ಈರಣ್ಣ, ಟಿವಿ9, ನವದೆಹಲಿ.